ಆತನ ಕೈಯಲ್ಲಿ ಕಾಸು ಓಡಾಡ್ತಾ ಇತ್ತು ಅಂತ ಜೊತೆಗಿದ್ದವನೇ ಹಾಕಿದ್ದ ಸ್ಕೆಚ್. ಕಿಡ್ನಾಪ್ ಮಾಡಿ ಸಲೀಸಾಗಿ ಹಣ ಮಾಡಬಹುದು ಅಂತ ಗ್ಯಾಂಗ್ ಕಟ್ಟಿ ಕಿಡ್ನಾಪ್ ಮಾಡಿದವನನ್ನ ಸಿನಿಮೆಯ ಸ್ಟೈಲ್ನಲ್ಲಿ ಎಡೆಮುರಿ ಕಟ್ಟಿ ಎತ್ತಾಕೊಂಡು ಬಂದಿದೆ ಕಾಕಿ ಪಡೆ. ಮೈಸೂರಿನಲ್ಲಿ ನಡೆದ ರಿಯಲ್ ಎಸ್ಟೇಟ್ ಉದ್ಯಮಿಯ ರಿಯಲ್ ಕಿಡ್ನಾಪ್ನಲ್ಲಿ ಕಾಕಿ ತೋಡಿದ್ದ ಹಳ್ಳಕ್ಕೆ ಬಿದ್ದಿದೆ ಐನಾತಿ ಗ್ಯಾಂಗ್. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಣ್ಣಿಗೆ ಕಾರದ ಪುಡಿ ಎರಚಿ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್. 1 ಕೋಟಿ ಹಣಕ್ಕೆ ಡಿಮ್ಯಾಂಡ್, ಕೊನೆಗೆ 30 ಲಕ್ಷಕ್ಕೆ ಸೆಟಲ್ಮೆಂಟ್. ಕಿಡ್ನಾಪ್ ನಡೆದ ಕೆಲವೇ ಗಂಟೆಗಳಲ್ಲಿ ಮೈಸೂರು ಪೊಲೀಸರ ಮಿಂಚಿನ ಕಾರ್ಯಾಚರಣೆ. KR ನಗರದಲ್ಲಿ ಆರೋಪಿಗಳನ್ನು ಲಾಕ್ ಮಾಡಿ ಕರೆತಂದ ಪೊಲೀಸರು. ಮೈಸೂರು ವಿಜಯನಗರ ಠಾಣೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಅಪಹರಣವಾಗಿದ್ದ ಫೈನಾನ್ಸಿಯರ್ನನ್ನ ರಕ್ಷಿಸಲಾಗಿದೆ. 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ 4 ಆರೋಪಿಗಳನ್ನ ಸದೆ ಪಡೆದಿದ್ದಾರೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯನಗರ ನಿವಾಸಿ ಲೋಕೇಶ್ ಆರೋಪಿಗಳಿಂದ ಬಚಾವಾದ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾನೆ. ಪರಿಚಯಸ್ಥ ಸಂತೋಷ್ HM ಹಾಗೂ ಅಭಿಷೇಕ್ HS, ಪ್ರಜ್ವಲ್ R ಹಾಗೂ ದರ್ಶನ್ BN ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಡಿಸೆಂಬರ್ 6ನೇ ತಾರೀಕು ರಾತ್ರಿ 8:15 ಗಂಟೆ ಸಮಯ ವಿಜಯನಗರ 3ನೇ ಹಂತದ ಹೆರಿಟೇಜ್ ಕ್ಲಬ್ನಿಂದ ಮನೆಗೆ ಹೋಗಲು ಹೊರಗೆ ಬಂದ ಲೋಕೇಶ್ ಮೇಲೆ ಅಟ್ಯಾಕ್ ಮಾಡಿದ 4 ಜನರ ಗುಂಪು ಕಣ್ಣಿಗೆ ಕಾರದ ಪುಡಿ ಎರಚಿ ಬಲವಂತವಾಗಿ ಟಾಟಾ ಸುಮೋ ವಾಹನದಲ್ಲಿ ಎತ್ತಿ ಹಾಕಿಕೊಂಡು ಅಪಹರಣ ಮಾಡಿದ್ದರು. ಲೋಕೇಶ್ನನ್ನು ಒತ್ತೆಯಾಳಾಗಿರಿಸಿಕೊಂಡು ಆರೋಪಿಗಳು ಆರಂಭದಲ್ಲಿ 1 ಕೋಟಿ ರುಗಳಿಗೆ ಬೇಡಿಕೆ ಇಟ್ಟಿದ್ದರು. ಈ ಬಗ್ಗೆ ಕಿಡ್ನಾಪ್ ಆದ ಲೋಕೇಶ್ನ ಪತ್ನಿ ನಯನಾರವರು ವಿಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಕೂಡಲೇ ಕಾರ್ಯಪ್ರವೃತ್ತರಾದ ವಿಜಯನಗರ ಠಾಣೆ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ KR ನಗರದ ಹಂಪಾಪುರ ಬಳಿ ವಶಕ್ಕೆ ಪಡೆದು ಲೋಕೇಶ್ರನ್ನು ರಕ್ಷಣೆ ಮಾಡಿದ್ದಾರೆ. ಪ್ರಕರಣದ ಕಿಂಗ್ ಪಿನ್ ಆರೋಪಿ ಸಂತೋಷ್ ಮೂಲತಃ ಮಂಡ್ಯ ಜಿಲ್ಲೆ KRS ರಸ್ತೆಯ ಪಂಪೋಸ್ ಹೊಸಳ್ಳಿ ಗ್ರಾಮದವನು. ಈತನಿಗೆ 4 ತಿಂಗಳಿನಿಂದ ಲೋಕೇಶ್ನ ಪರಿಚಯವಿತ್ತು ಮತ್ತು ಲೋಕೇಶ್ ಫೈನಾನ್ಸ್ ರಿಯಲ್ ಎಸ್ಟೇಟ್ನಲ್ಲಿ ಹಣ ಮಾಡಿಕೊಂಡಿರುವ ವಿಚಾರ ಗೊತ್ತಿದ್ದು ಈತ ತನ್ನದೇ ಗ್ರಾಮದ ಪ್ರಜ್ವಲ್, ಪ್ರೀತಮ್, ದರ್ಶನ್ ಹಾಗೂ ಮೇಟ್ಗಳ್ಳಿ ನಿವಾಸಿ ಅಭಿಷೇಕ್ ಎಲ್ಲರೂ ಸಂಚು ರೂಪಿಸಿ ಲೋಕೇಶ್ನನ್ನ ಕಿಡ್ನಾಪ್ ಮಾಡಿದರೆ ಒತ್ತೆಯಾಳಾಗಿ ಇರಿಸಿಕೊಂಡು ಹಣ ಮಾಡಿಕೊಳ್ಳಬಹುದು ಎಂಬ ದುರುದ್ದೇಶದಿಂದ ಸುಮಾರು 15 ದಿನ ಹಿಂಬಾಲಿಸಿ ಹೊಂಚು ಹಾಕಿದ್ದರು. ಅದರಂತೆ ಹೆರಿಟೇಜ್ ಕ್ಲಬ್ನಿಂದ ಹೊರಬಂದ ಲೋಕೇಶ್ನನ್ನ ಅಪಹರಿಸಿ ಪತ್ನಿಗೆ 1 ಕೋಟಿ ರು ಹಣ ಕಳಿಸುವಂತೆ ಡಿಮ್ಯಾಂಡ್ ಮಾಡಿದ್ರು. ಇಲ್ಲದಿದ್ದರೆ ಗಂಡನನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದರು. ಈ ಬಗ್ಗೆ ಪತ್ನಿ ನಯನ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ 5 ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನ ಪೊಲೀಸರು ಆರಂಭಿಸಿದರು. ಮೊದಲಿಗೆ ಪತ್ನಿಯ ಮೂಲಕ ಮಾಹಿತಿ ಪಡೆದುಕೊಂಡ ಪೊಲೀಸರು ಕೊನೆಗೆ ಫೈನಲ್ ಆಗಿದ್ದ 30 ಲಕ್ಷ ಹಣ ಕೊಡೋದಾಗಿ ಆರೋಪಿ ಪ್ರೀತಮ್ ಎಂಬಾತನನ್ನ ಲೋಕೇಶ್ ಪತ್ನಿ ನಯನ ಮೂಲಕ ಮೈಸೂರಿಗೆ ಕರೆಸಿಕೊಂಡಿದ್ದರು. ಆರೋಪಿಗಳು KR ನಗರ ಹಂಪಾಪುರ ಬಳಿ ಲೋಕೇಶ್ ಇರಿಸಿಕೊಂಡಿದ್ದನ್ನ ಟವರ್ ಲೊಕೇಶನ್ ಮೂಲಕ ಪತ್ತೆ ಹಚ್ಚಿದ್ದರು. ಬಳಿಕ ಪೊಲೀಸರು ಸಿನಿಮೆಯ ಶೈಲಿನಲ್ಲಿ ಆರೋಪಿಗಳಿಗೆ ಅನುಮಾನ ಬಾರದ ರೀತಿಯಲ್ಲಿ ಕಿಡ್ನಾಪ್ ಆದ ಲೋಕೇಶ್ನನ್ನ ರಕ್ಷಣೆ ಮಾಡಿ ಕಿಡ್ನಾಪರ್ಸ್ನ ಬಂಧಿಸಿದ್ದಾರೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಯಶಸ್ವಿಯಾಗಿದ್ದಾರೆ. 6ನೇ ತಾರೀಕು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಲೋಕೇಶ್ ಅಂತ ಹೇಳಿ ಅಲ್ಲಿ ಏನು ವಾಸ ಇರ್ತಾರೆ, ಅವ್ರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತ ಹೇಳಿ ಅವ್ರ ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತಿನ ದಿನ ಅವರು ಯೂಶ್ವಲಿ ಲೇಟಿಗೆ ಬರೋರು. ಅವತ್ತು 8:15ಗೆ ಬರ್ತೀವಿ, ನಾವು ಮದುವೆಗೆ ಹೋಗಬೇಕಿತ್ತು, ಮದುವೆಗೆ ಹೋಗೋಣ ಅಂತ ಹೇಳಿ ಅವ್ರ ಹೆಂಡತಿಗೆ ಫೋನ್ ಮಾಡಿ ಹೇಳಿರ್ತಾರೆ 8:15ಗೆ ಬರ್ತೀನಿ ಅಂತ. ಬಟ್ ಅವರು ಮನೆಗೆ ಬಂದಿಲ್ಲ ಅಂದಾಗ ಅವರು ಫೋನ್ ಟ್ರೈ ಮಾಡಿದಾಗ ಅವ್ನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿಯಲ್ಲೆಲ್ಲ ಹುಡುಕ್ತಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ಹುಡುಕ್ಬಿಟ್ಟು ಆಮೇಲೆ ಮನೆಗೆ ಬಂದಿಲ್ಲ ಅವರ ಯಜಮಾನರು ಅಂತ ಹೇಳಿದಾಗ ನಾವು ಅದನ್ನು
ಪ್ಲೇಸ್ ಆಫ್ ವಿಸಿಟ್ಗೆ ಸೀನ್ ಆಫ್ ಕ್ರೈಮ್ಗೆ ಹೋಗ್ತೀವಿ. ಅಲ್ಲಿ ಖಾರದ ಪುಡಿ ಎಲ್ಲ ಬಿದ್ದಿರುತ್ತೆ, ಮತ್ತು ಅವ್ನ ಬೈಕ್ ಏನಿರುತ್ತೆ ಬುಲೆಟ್ ಬೈಕು ಅಲ್ಲೇ ಇರುತ್ತೆ. ನಮಗೆ ಅವಾಗ ಗೊತ್ತಾಗುತ್ತೆ ಯಾರೋ ಕರ್ಕೊಂಡು ಹೋಗಿರ್ಬೋದು, ಫೋರ್ಸ್ಫುಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಅವ್ರ ಪರಿಚಯ ಇರೋರೆ, ಯಾರಾದರೂ ಪರಿಚಯ ಇರೋರು ಒಂದು 2-3 ಜನ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸ್ವಲ್ಪ ಹೊತ್ತು ಆದಮೇಲೆ ಅವ್ರಿಗೆ ಒಂದು ವಾಯ್ಸ್ ನೋಟ್ ಬರುತ್ತೆ, ಈ ರೀತಿ ನಾನು ಲೇಟಿಗೆ ಬರ್ತೀನಿ, ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ, ನಾನು 11 ಗಂಟೆ ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿ ಅವನು ಒಂದು ವಾಯ್ಸ್ ನೋಟ್ ಕಳಿಸಿರ್ತಾನೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ, ಈ ರೀತಿ ದುಡ್ಡಿಗೆ ಡಿಮಾಂಡ್ ಮಾಡ್ತಾರೆ ಅವರು, 15 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ. ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರ ಥ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಇರುತ್ತೆ. ನಮಗೆ CCTV ಬೇಸ್ಡ್ ಆನ್ CCTV ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸುಮೋದಲ್ಲಿ ಅವರು ಹೋಗಿದ್ದಾರೆ, ಒಂದು ಹೈರ್ ಮಾಡ್ಕೊಂಡು ಟಾಟಾ ಸುಮೋದಲ್ಲಿ ಅಂತ. KR ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಬರ್ತೀವಿ. 5 ಜನ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅದರಲ್ಲಿ ಯಾರು ಮೇಯ್ನ್ ಸಂತೋಷ್ ಅಂತ ಹೇಳಿ A1 ಇದ್ದಾರೆ, ಅವ್ರಿಗೆ ಪರಿಚಯ ಇರ್ತಾರೆ, ಲಾಸ್ಟ್ 3 ಮಂತ್ಸಿಂದ ಪರಿಚಯ ಇರ್ತಾರೆ. ಇವರು ಏನೋ ವಿಕ್ಟಿಮ್ ಇದ್ದಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅವ್ರ ಭಾವನೆಯಿಂದ ಅವ್ನಿಗೆ ಅದು ಕರ್ಕೊಂಡು ಹೋಗಿರ್ತಾರೆ. ಬಟ್ 5 ಜನನ ನಾವು ವಿತಿನ್ ಫ್ಯೂ ಅವರ್ಸ್ ಅವ್ರನ್ನ ಯಾವುದೇ ಅವ್ರಿಗೇನು ತೊಂದರೆ ಆಗಲಾರ್ದಂಗೆ, ಏನೂ ಹರ್ಟ್ ಆಗಿಲ್ಲ, ಅವ್ರನ್ನ ನಾವು ಕರ್ಕೊಂಡು ಬಂತು. ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು 3 ತಿಂಗಳ ಹಿಂದೆ ಸ್ನೇಹಿತರು, ಅವರು ಒಂದೇ ಕಡೆ ಎಲ್ಲ ಭೇಟಿಯಾಗಿರ್ತಾರೆ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ನೀನೇನು ಕೆಲಸ ಮಾಡ್ತೀಯ, ನಾನೇನು ಕೆಲಸ ಮಾಡ್ತೀನಿ ಅಂತ. ಅವನು ದುಡ್ಡಿದೆ ಅಂತ ಹೇಳಿರ್ತಾನೆ ಅಂತ ಇವರು ಹೇಳ್ತಾರೆ, ಜಾಸ್ತಿ ದುಡ್ಡಿತ್ತು ಅವನ ಹತ್ರ, ಅದಕ್ಕೆ ಇದು ಕೆಲಸ ಮಾಡಿದ್ವಿ ಅಂತ ಹೇಳಿ. ಹೌದು, 3 ಜನ ಮೇಟ್ಗಳ್ಳಿಯವರು, ಇನ್ನು 2 ಶ್ರೀರಂಗಪಟ್ಟಣದವರು. ಅದೇ ರಿಯಲ್ ಎಸ್ಟೇಟು ಮತ್ತು ಫಿನಾನ್ಸಲ್ಲಿ ಇದ್ದಾರೆ. ಹೊಡೆದಿದ್ದಾರೆ ಅಂದರೆ ಖಾರದ ಪುಡಿ ಹಾಕಿರ್ತಾರೆ ಕಣ್ಣಿಗೆ, ಇಷ್ಟೊಂದೇನು ಹರ್ಟ್ ಮಾಡಿಲ್ಲ ಅವರು. KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಅವರು ನಾವು ಟ್ರ್ಯಾಪ್ ಮಾಡಿದಾಗ ಇಲ್ಲಿಗೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಸೊ ಹಿಂಗಾಗಿ ನಾವು ಅಲ್ಲಿ ಇದ್ದರು ಅವರು, ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಕರ್ಕೊಂಡು ಅವರು ಸಿಕ್ಕಿದ್ದಾರೆ. ಹೌದು ಹೌದು ಹೌದು. ಯಾವಾಗ ನಮಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಖಾರದ ಪುಡಿ ಇತ್ತು, ಮತ್ತು ಅವ್ನ ಬೈಕು ಅಲ್ಲೇ ಇತ್ತು, ಮತ್ತು ಒಂದು ಚಪ್ಪಲಿ ಅಲ್ಲೇ ಬಿದ್ದಿತ್ತು. ಸೊ ನಮಗೆ ಗೊತ್ತಾಯಿತು ಇದು ಸೀರಿಯಸ್ ಇದೆ ಅಂತ ಹೇಳಿ. ನಮ್ಮ ACP ವಿಜಯನಗರ ಮತ್ತು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಫಾಲೋಅಪ್ ಮಾಡ್ತಾಯಿದ್ರು ಆ ಕೇಸನ್ನು. ಇಮಿಡಿಯೇಟಾಗಿ ನಾವು ಪ್ರತಿಯೊಂದು ಹೈವೇಲಿ ಒಂದು, ರಿಂಗ್ ರೋಡಲ್ಲಿ ಒಂದು, ಎಲ್ಲ ಕಡೆ ನಾವು ಟೀಮ್ನ ಹಾಕಿದ್ವಿ. ಯಾವುದಾದ್ರೂ ವೆಹಿಕಲಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಸುಮಾರು 5 ಟೀಮ್ ಇಮಿಡಿಯೇಟಾಗಿ ದೇ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ಹಿಂಗಿಂದ ನಮಗೆ ಏನಾದ್ರು ಒಂದು ಫೋನ್ ಕಾಲ್ ಬಂತು, ಅದರಿಂದ ನಮಗೆ ಹೆಲ್ಪ್ ಆಯಿತು. ಯಾರ ಮೇಲೂ ಇನ್ನೂವರೆಗೂ ಯಾವುದೂ ಕೇಸ್ ಇಲ್ಲ, ಇದು ಫಸ್ಟ್ ಅಫೆನ್ಸ್. ಅವರು ದುಡ್ಡಿಗೋಸ್ಕರನೇ. ಅದರಲ್ಲಿರೋ ಎಲ್ಲರೂ ಗಾರೆ ಕೆಲಸ ಮತ್ತು ಪೇಂಟ್ ಕೆಲಸ ಮಾಡ್ತಾ ಇರೋರು. ಅದರಲ್ಲಿ ಸಂತೋಷ್ ಮಾತ್ರ ಫ್ರೆಂಡ್ಸು, ಅವನು ಮಿಕ್ಕಿದವ್ರಿಗೆಲ್ಲ ಕರ್ಕೊಂಡ್ಬಂದಿರ್ತಾನೆ. ಒಟ್ಟಾರೆ ಗಾರೆ ಕೆಲಸ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಆರೋಪಿಗಳು ಸುಲಭವಾಗಿ ಹಣ ಮಾಡೋ ದಾರಿ ಅಂತ ಕಿಡ್ನಾಪ್ ಮಾಡಿ ಜೈಲು ಸೇರಿದ್ದಾರೆ. 3 ತಿಂಗಳ ಹಿಂದೆ ಪರಿಚಯವಾಗಿದ್ದ ಲೋಕೇಶ್ ನನ್ನ ಕಿಡ್ನಾಪ್ ಮಾಡಿ ಹಣ ಮಾಡಬೇಕು ಅನ್ನೋ ಸಂತೋಷ್ ಪ್ಲಾನ್ ವಿಫಲವಾಗಿದೆ. ಹೊಸದಾಗಿ ಪರಿಚಯ ಆಗೋ ಜನರ ಬಗ್ಗೆ ಎಚ್ಚರದಿಂದ ಇರಬೇಕು ಅನ್ನೋದು ಈ ಪ್ರಕರಣದಿಂದ ಎಚ್ಚರಿಕೆ ಪಾಠವಾಗಬೇಕಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.